ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಭ್ರಷ್ಟಾಚಾರದಲ್ಲಿ ಸುಧಾರಣೆಯಾಗಿದ್ದ ಕೆಎಸ್ ಅಧಿಕಾರಿಗಳಿಗೆ ಎಸಿಬಿ ಶಾಕ್. ಸುಧಾ ಗೋಲ್ಡ್ ಪ್ಯಾಲೇಸ್ನಲ್ಲಿ ಬಗೆದಷ್ಟು ಬಂಗಾರ ಸಿಕ್ಕಿದ ಹೇಗೆ? ಜೈಲಲ್ಲಿ ಬರ್ತ್ಡೇ ಆಚರಿಸಿಕೊಳ್ತಿರೋ ಮಾಜಿ ಮಿನಿಸ್ಟರ್. ಸ್ಕೂಲ್ ಆರಂಭಕ್ಕೆ ಆರೋಗ್ಯ ಇಲಾಖೆ ಕೊಟ್ಟ ಟಿಪ್ಸ್ ಏನಿದೆ ನೋಡೋಣ ಟಾಪ್ 9ನಲ್ಲಿ. ಡೀಲ್ಗಿಳಿದು ಅಕ್ರಮದಲ್ಲಿ ಸುಧಾರಣೆಗೊಂಡಿದ್ದ ಹೇಗೆ? ಕೆಎಸ್ ಅಧಿಕಾರಿ ಡಾಕ್ಟರ್ ಸುಧಾ ಬಂಗಾರದ ಕೋಟೆಗೆ ಲಗ್ಗೆ ಇಟ್ಟ ಎಸಿಬಿ. ನಕಲಿ ರೈತರ ಹೆಸರಿನಲ್ಲಿ ಗೋಲ್ಮಾಲ್ ಮಾಡಿದ್ರು ಮಂತ್ರಿ ಸಾಥ್ ಕೊಟ್ಟಿದ್ದು ಹೇಗೆ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಕೆಎಸ್ ಅಧಿಕಾರಿ ಡಾಕ್ಟರ್ ಸುಧಾಗೆ ಇಂದು ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅಕ್ರಮವಾಗಿ ಹಣ ಮತ್ತು ಆಸ್ತಿ ಸಂಪಾದಿಸಿದ್ದು ಸುಧಾಳ ಕೋಟಿಯನ್ನ ಕಂಡು ಅಧಿಕಾರಿಗಳು ದಂಗಾಗಿ ಹೋಗಿದ್ದಾರೆ. ಭೂಸ್ವಾಧೀನ ಅಧಿಕಾರಿಯಾಗಿರೋ ಸುಧಾಗೆ ಸಂಬಂಧಪಟ್ಟಂತೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಇರತಕ್ಕಂಥ ನಿವಾಸಗಳ ಮೇಲೂ ದಾಳಿ ಮಾಡಲಾಗಿದೆ. ಬೆಂಗಳೂರಿನ ಕೊಡಿಗೆಹಳ್ಳಿ ಡಾಕ್ಟರ್ ಸುಧಾ ನಿವಾಸದ ಮೇಲೆ ಎಸಿಬಿ ರೇಡ್ ಮಾಡಿದ್ದು ಕೆಜಿಗಟ್ಟಲೆ ಚಿನ್ನಾಭರಣ ಪತ್ತೆಯಾಗಿದೆ. ಅಧಿಕಾರಿಗಳಿಗೆ ಕಣ್ಣು ಹಾಯಿಸಿದಷ್ಟು ಚಿನ್ನ ಸಿಕ್ಕಿದ್ದು ಒಂದೆಡೆ ಸೇರಿಸಿ ಸುಧಾರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಲ್ಲದೆ ಸುಮಾರು 10 ಲಕ್ಷ ನಗದು, ಹಲವು ದಾಖಲೆ ಪತ್ರಗಳು ಪತ್ತೆಯಾಗಿದೆ. ಎಸಿಬಿ ಡಿವೈಎಸ್ಪಿ ಪ್ರತಾಪ್ ರೆಡ್ಡಿ ನೇತೃತ್ವದಲ್ಲಿ ಸುಧಾ ಮನೆ ಮೇಲೆ ದಾಳಿ ನಡೆದಿದೆ. ಕೆಎಸ್ ಅಧಿಕಾರಿ ಬಿ ಸುಧಾಗೆ ಸೇರಿದ ಬೆಂಗಳೂರಿನ ಕೊಡಿಗೆಹಳ್ಳಿ ನಿವಾಸ ಸೇರಿದಂತೆ ವಿವಿಧೆಡೆ ಎಸಿಬಿ ಟೀಮ್ ದಾಳಿ ನಡೆಸಿದೆ. ಯಲಹಂಕದಲ್ಲಿರುವ ಫ್ಲಾಟ್ ಬ್ಯಾಟರಾಯಣಪುರದಲ್ಲಿರುವಂತಹ ಮನೆ, ಬಿಎಂಎಲ್ನಲ್ಲಿರತಕ್ಕಂಥ ಮನೆ, ಶಾಂತಿನಗರದ ಕಚೇರಿ, ಉಡುಪಿ ಜಿಲ್ಲೆಯ ಹೆಬ್ರಿಯಾ, ತೆಂಕಂಪಟ್ಟಿನ ಮನೆ ಮೇಲೆ ಸೇರಿದಂತೆ 6 ಕಡೆ ಎಸಿಬಿ ತಂಡ ದಾಳಿ ನಡೆಸಿದೆ. ಈ ಹಿಂದೆ ಭೂಸ್ವಾಧೀನ ಅಧಿಕಾರಿಯಾಗಿದ್ದಂಥ ಸುಧಾ ವಿರುದ್ಧ ಅಕ್ರಮ ಆಸ್ತಿಗಳಿಗೆ ಅವ್ಯವಹಾರ ಆರೋಪ ಕೇಳಿ ಬಂದಿತು. ಇನ್ನು ಡಾಕ್ಟರ್ ಬಿ ಸುಧಾ ಪತಿ ಸ್ಟೋನಿ 5 ಸ್ಯಾಂಡಲ್ವುಡ್ ನಿರ್ಮಾಪಕರಾಗಿದ್ದಾರೆ. ಸುಧಾ ಕ್ರಿಯೇಷನ್ಸ್ ಬ್ಯಾನರ್ ಅಡಿ ಪತಿ ಸ್ಟೋನಿ ಚಿತ್ರ ನಿರ್ಮಾಣ ಮಾಡ್ತಿದ್ದಾರೆ. ಇದರ ಜೊತೆಗೆ ರಿಯಲ್ ಎಸ್ಟೇಟ್ ಹಾಗೂ ಫೈನಾನ್ಸ್ ವ್ಯವಹಾರವೂ ಕೂಡ ನಡೆಸ್ತಾ ಇದ್ದಾರೆ. ಸದ್ಯ ರಾಮನ ಸವಾರಿ ಎಂಬ ಕನ್ನಡ ಚಿತ್ರ ನಿರ್ಮಾಣದಲ್ಲಿ ಸ್ಟೋನಿ ತೊಡಗಿದ್ದಾರೆ. ಕೆಎಸ್ ಅಧಿಕಾರಿ ಡಾಕ್ಟರ್ ಬಿ ಸುಧಾ ಮನೆಯಲ್ಲಿ ಎಸಿಬಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 6:30ರಿಂದ ಪರಿಶೀಲನೆ ನಡೆಸ್ತಾ ಇದ್ದು ಕೊಡಿಗೆಹಳ್ಳಿಯ ವಿಲ್ಲಾದಲ್ಲಿ ಶೋಧ ಕಾರ್ಯ ತೀವ್ರಗೊಂಡಿದೆ. ಪ್ರಿಂಟರ್ ಅನ್ನ ಮನೆಯೊಳಗೆ ತೆಗೆದುಕೊಂಡು ಹೋದಂತಹ ಸಿಬ್ಬಂದಿ ಸುಧಾಗೆ ಸೇರಿದ ಬ್ಯಾಂಕ್ ಖಾತೆಗಳನ್ನು ತಲಾಶ್ ಮಾಡಿದ್ರು. ಮನೆಯಲ್ಲಿ ಸಿಕ್ಕ ಪಾಸ್ಬುಕ್ಗಳನ್ನು ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದು ಆದಾಯ, ಹಣಕಾಸಿನ ವ್ಯವಹಾರಗಳ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಕೆಎಸ್ ಅಧಿಕಾರಿ ಸುಧಾ ವಿರುದ್ಧ ಕೋಟಿ ಗುಳುಂ ಮಾಡಿರುವಂತಹ ಆರೋಪ ಎದುರಾಗಿದೆ. ನಕಲಿ ರೈತರನ್ನ ಸೃಷ್ಟಿಸಿ ಕೋಟಿ ಗುಳುಂ ಮಾಡಿ ದೊಸಗೆ 9 ಕೋಟಿ ಗುಳುಂ ಮಾಡಿರುವಂತಹ ಆರೋಪ ಸುಧಾ ಮೇಲಿದೆ. ಬಿಡಿಎ ಭೂಸ್ವಾಧೀನ ಅಧಿಕಾರಿಯಾಗಿದ್ದಾಗ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದು ಭೀಮರಕುಪ್ಪೆ ಸರ್ವೆ ನಂಬರ್ 180ರ ಪರಿಹಾರದಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಈ ಬಗ್ಗೆ ಸುಧಾ ವಿರುದ್ಧ ಬಿಎಂಟಿಎಫ್ನಲ್ಲಿ ದೂರು ದಾಖಲಾಗಿತ್ತು. ಹಂತವಾಗಿ ಶಾಲೆ ಆರಂಭಿಸುವಂತೆ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿವೆ. ಎಲ್ಲ ಮಕ್ಕಳಿಗೂ ಉಚಿತ ಕೋವಿಡ್ ತಪಾಸಣೆ ನಡೆಸಬೇಕು ಅಂತ ನಿನ್ನೆ ನಡೆದಂತಹ ಆಯುಕ್ತರ ಸಭೆಯಲ್ಲಿ ತಿಳಿಸಿವೆ. ಎಲ್ಕೆಜಿಯಿಂದ 8ನೇ ತರಗತಿವರೆಗೆ ಶೂನ್ಯ ಕಲಿಕಾ ರಹಿತ ವರ್ಷ ಬೇಡ ಅಂತ ಹೇಳಿವೆ. 9ರಿಂದ ದ್ವಿತೀಯ ಪಿಯುಸಿವರೆಗೆ ಆರಂಭಿಸೋಕು ಮನವಿ ಮಾಡಿ ಖಾಸಗಿ ಶಾಲೆಗಳಿಗೆ ಆರ್ಥಿಕ ಸಹಾಯ ಮಾಡುವಂತೆ ಮನವಿ ಮಾಡಿದೆ. ಆರೋಗ್ಯ ಇಲಾಖೆಯಿಂದ ಶಾಲಾ ಆರಂಭಕ್ಕೆ ಸಲಹೆ ಸಿಕ್ಕಿದ್ದು ಹಂತವಾಗಿ ಶಾಲೆ ಆರಂಭವೇ ಸೂಕ್ತ ಅಂತ ಹೇಳಿದೆ. ಮೊದಲ ಹಂತದಲ್ಲಿ ಹೈಸ್ಕೂಲ್ ಟು ಕಾಲೇಜ್ ಆರಂಭ ಬೆಸ್ಟ್ ಎಂದಿದ್ದು ಮಕ್ಕಳಿಗೆ, ಶಿಕ್ಷಕರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ ಮಾಡಬೇಕು. ಶಾಲೆಗಳಿಗೆ ಸಾರ್ವಜನಿಕ ಪ್ರವೇಶವನ್ನು ಕಡ್ಡಾಯವಾಗಿ ನಿರ್ಬಂಧಿಸಬೇಕು. ಶಾಲಾ ಆವರಣ ಮತ್ತು ಸುತ್ತಮುತ್ತ ಆಹಾರ ಪದಾರ್ಥ ಬ್ಯಾನ್ ಮಾಡಬೇಕು ಅಂತ ತಿಳಿಸಿದೆ. ತರಗತಿಯ ಅರ್ಧದಷ್ಟು ವಿದ್ಯಾರ್ಥಿಗಳಿಗೆ ಕ್ಲಾಸ್ ಸೀಮಿತ ಮಾಡಬೇಕು ಅಂತಲೂ ಆರೋಗ್ಯ ಇಲಾಖೆ ಸಲಹೆ ನೀಡಿದ್ದು ತರಗತಿ ಕಲಿಕಾ ಸಮಯ ಅರ್ಧದಷ್ಟು ಕಡಿತ ಮಾಡಬೇಕು. ಮಧ್ಯಾಹ್ನದ ಬಿಸಿಯೂಟದ ಬಳಿಕ ವಿದ್ಯಾರ್ಥಿಗಳನ್ನು ಮನೆಗೆ ಕಳಿಸಬೇಕು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮಾಸ್ಕ್ ಹಾಕಬೇಕು. ಒಂದು ಬೆಂಚ್ನಲ್ಲಿ 2 ವಿದ್ಯಾರ್ಥಿಗಳು ಮಾತ್ರ ಕುಳಿತುಕೊಳ್ಳಬೇಕು ಅಂತ ಸಲಹೆ ನೀಡಲಾಗಿದೆ. ದೀಪಾವಳಿಗೆ ಪಟಾಕಿ ಕುತ್ತು ತರ್ತಿರೋದು ಹೇಗೆ? ಪಟಾಕಿಗೂ ಕೊರೋನಾ ಸೋಂಕು ಹೆಚ್ಚಳಕ್ಕೂ ಇರೋ ಸಂಬಂಧವಾದ್ರೂ ಏನು? ಪಟಾಕಿ ನಿಷೇಧಿಸಿದ್ರೆ ಏನೆಲ್ಲ ಅನಾಹುತಗಳಾಗ್ತವೆ ಗೊತ್ತಾ? ನೋಡೋಣ ಪಟಾಕಿ ಶಾಕ್ ನ್ಯೂಸ್ ಟಾಪ್ 9ನಲ್ಲಿ. ದೀಪಾವಳಿ ಹಬ್ಬಕ್ಕೆ ಪಟಾಕಿ ಢಮ್ ಅಂದ್ರೆ ನಿಮ್ಮ ಆರೋಗ್ಯ ಢಮಾರ್ ಅನ್ನೋದು ಫಿಕ್ಸ್. ಯಾಕಂದ್ರೆ ಪಟಾಕಿ ಸಿಡಿಸೋದ್ರಿಂದ ಆರೋಗ್ಯದ ಮೇಲೂ ಪರಿಣಾಮ ಬೀರಲಿದೆ. ಮಾರಿದವರಿಗೂ ಶಿಕ್ಷೆ, ಪಟಾಕಿ ಸಿಡಿಸಿದವರಿಗೂ ಶಿಕ್ಷೆಯಾಗಲಿದೆ. ಕದ್ದು ಮುಚ್ಚಿ ಪಟಾಕಿ ಏನಾದ್ರೂ ಹಾರಿಸಿದ್ರೆ ನಾನಾ ರೀತಿಯ ಪ್ರಾಬ್ಲಮ್ಗಳು ಶುರುವಾಗಲಿದೆ. ಹೀಗಾಗಿಯೇ ರಾಜ್ಯ ಸರ್ಕಾರ ಪಟಾಕಿಗೆ ಸಂಪೂರ್ಣ ನಿಷೇಧ ಹೇರಿದೆ.
ರಾಜ್ಯ ಸರ್ಕಾರ ಪಟಾಕಿ ಬ್ಯಾನ್ ಮಾಡಲು ಅಸಲಿ ಕಾರಣವೇ ಆರೋಗ್ಯದ ಮೇಲೆ ಬೀರುವ ದುಷ್ಪರಿಣಾಮಗಳು. ದೀಪಾವಳಿಯಲ್ಲಿ ಪಟಾಕಿ ಸಿಡಿಸುವುದರಿಂದ ವಾಯುಮಾಲಿನ್ಯ ಹೆಚ್ಚಳವಾಗಲಿದೆ. ಇದರಿಂದ ವಾಯುಮಾಲಿನ್ಯದಿಂದ ಶ್ವಾಸಕೋಶದ ಮೇಲೆ ತೀವ್ರ ಪರಿಣಾಮ ಬೀರಲಿದೆ. ವಾಯುಮಾಲಿನ್ಯದಿಂದ ಶ್ವಾಸಕೋಶ ರೋಗಿಗಳ ಉಸಿರಾಟಕ್ಕೆ ತೊಂದರೆಯಾಗಲಿದೆ. ಪಟಾಕಿ ಸಿಡಿಸುವುದರಿಂದ ಪರಿಸರ ಮಾಲಿನ್ಯಗೊಂಡು ಉಸಿರಾಟದ ಸಮಸ್ಯೆಯೂ ಹೆಚ್ಚಳವಾಗಲಿದೆ. ಕೊರೋನಾ ಸೋಂಕಿತರಿಗೂ ದುಷ್ಪರಿಣಾಮ ಬೀರಲಿದ್ದು ಬೆಡ್ಗಳ ಸಮಸ್ಯೆಯೂ ಕಾಡಲಿದೆ. ಹೋಮ್ ಐಸೋಲೇಷನ್ ನಲ್ಲಿರುವವರಿಗೆ ಮತ್ತಷ್ಟು ಕ್ರಿಟಿಕಲ್ ಸ್ಟೇಜ್ಗೆ ಹೋಗಬಹುದು. ಈ ಎಲ್ಲಾ ಮಾನದಂಡಗಳನ್ನ ಸರ್ಕಾರದ ಮುಂದೆ ತಜ್ಞರು ವರದಿಯನ್ನು ನೀಡಿದ್ರಿಂದಾಗಿ ಪಟಾಕಿಯಿಂದ ಕೊರೋನಾ ಹೆಚ್ಚಾಗುತ್ತೆ ಅಂತ ಸರ್ಕಾರ ಬ್ಯಾನ್ ಮಾಡಿದೆ. ಬೆಂಗಳೂರು ಸೇರಿದಂತೆ ಇಡೀ ಭಾರತ ಕೊರೋನಾ ಹರಡುವುದಕ್ಕೆ ಸರಿಯಾದ ಜಾಗ ಅನ್ನುವಂತ ಆಘಾತಕಾರಿ ವಿಚಾರ ಸಂಶೋಧನೆಯಿಂದ ಬಯಲಾಗಿದೆ. ಗಾಳಿಯಲ್ಲಿರೋ ಧೂಳಿನ ಕಣದ ಪ್ರಮಾಣ 2.5ಕ್ಕಿಂತ ಹೆಚ್ಚಿದ್ರೆ ಡೇಂಜರ್ ಮತ್ತಷ್ಟು ಹೆಚ್ಚಾಗಲಿದೆ. ದೆಹಲಿಯಲ್ಲಿ ವಾಯು ಮಾಲಿನ್ಯದ ಪ್ರಮಾಣ 2.5 pmಗಿಂತ ಹೆಚ್ಚಾಗಿದೆ. ದೆಹಲಿಯಲ್ಲಿ ಸಾವಿನ ಸಂಖ್ಯೆ, ಐಸಿಯುಗೆ ದಾಖಲಾಗುವ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲೂ ವಾಯು ಮಾಲಿನ್ಯ ಹೆಚ್ಚಳದ ಆತಂಕ ಎದುರಾಗಿದೆ. ದೀಪಾವಳಿ ಹಬ್ಬಕ್ಕೆ ಪಟಾಕಿ ಬ್ಯಾನ್ ಆಗದೇ ಇದ್ರೆ ಹಲವು ಸಮಸ್ಯೆಗಳು ಎದುರಾಗ್ತಾ ಇದ್ವು. ಪಟಾಕಿಯಿಂದ ವಾಯು ಮಾಲಿನ್ಯ ಏಕಾಏಕಿ ಹೆಚ್ಚಾಗ್ತಾ ಇತ್ತು. ಬೆಂಗಳೂರಿನಲ್ಲಿ ಅಸ್ತಮಾ ರೋಗಿಗಳ ಸಂಖ್ಯೆ 40%ರಷ್ಟಿತ್ತು. ಪಟಾಕಿ ಮಾಲಿನ್ಯದಿಂದ ಅಸ್ತಮಾ ರೋಗಿಗಳಿಗೆ ಉಸಿರಾಟದ ಸಮಸ್ಯೆ ಹೆಚ್ಚಾಗ್ತಿತ್ತು. ವಯಸ್ಸಾದವರಿಗೆ, ಮಕ್ಕಳಿಗೆ, ಗರ್ಭಿಣಿಯರಿಗೆ ಶ್ವಾಸಕೋಶದ ಸಮಸ್ಯೆ ಕಾಣಿಸಿಕೊಳ್ತಿತ್ತು. ಪಟಾಕಿ ಹೊಡೆಯೋದ್ರಿಂದ ಅದರಲ್ಲಿನ ಕೆಮಿಕಲ್ಸ್ನಿಂದ ಹೆಲ್ತ್ ಮೇಲೂ ಪ್ರಾಬ್ಲಮ್ ಹೆಚ್ಚಾಗುತ್ತೆ. ರಾಜ್ಯದಲ್ಲಿ ಈಗಾಗಲೇ ಮಾಲಿನ್ಯದ ಮಟ್ಟ 200ರಿಂದ 250ರಷ್ಟಿದ್ದು, ಜೊತೆಗೆ ಪಟಾಕಿ ಹೊಡೆದರೆ ಕೆಮಿಕಲ್ ಯುಕ್ತ ಗಾಳಿಯಿಂದ ಉಸಿರಾಟದ ಸಮಸ್ಯೆ, ಅಸ್ತಮಾ, ಟಿಬಿ, ಹೃದಯ ಸಂಬಂಧಿ ಸಮಸ್ಯೆ ಹೆಚ್ಚಾಗಲಿದೆ. ಅಸ್ತಮಾ ರೋಗಿಗಳಂತೂ ಉಸಿರಾಟದ ಸಮಸ್ಯೆಯಿಂದ ಸಾಯುವ ಸಾಧ್ಯತೆ ಹೆಚ್ಚು ಅನ್ನೋದು ತಜ್ಞರ ಅಭಿಪ್ರಾಯವಾಗಿದೆ. ಗಾಳಿಯಲ್ಲಿರುವ ಧೂಳಿನ ಕಣಗಳಿಂದ ಶ್ವಾಸಕೋಶಕ್ಕೂ ಹಲವು ಸಮಸ್ಯೆಗಳು ಎದುರಾಗಲಿದೆ. ವಾತಾವರಣದಲ್ಲಿ ಧೂಳಿನ ಕಣಗಳ ಪ್ರಮಾಣ ಹೆಚ್ಚಾಗಿದೆ. ಆದರೆ ವಾಯುಮಾಲಿನ್ಯದಿಂದ ತತ್ತರಿಸಿರುವಂತಹ ಬೆಂಗಳೂರಿಗರಿಗೆ ಮತ್ತಷ್ಟು ಸಮಸ್ಯೆ ಉಲ್ಬಣವಾಗಲಿದೆ. ವಾಯುಮಾಲಿನ್ಯ ಹೆಚ್ಚಾದರೆ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತಂತೆ. WHO ಪ್ರಕಾರ ವಾತಾವರಣದಲ್ಲಿ 60ಕ್ಕಿಂತ ಕಡಿಮೆ ಪ್ರಮಾಣದ ಡಸ್ಟ್ ಪಾರ್ಟಿಕಲ್ಸ್ ಇರಬೇಕು. ಆದರೆ ಬೆಂಗಳೂರಿನ ವಾತಾವರಣದಲ್ಲಿ 200ಕ್ಕೂ ಹೆಚ್ಚು ಪ್ರಮಾಣದ ಡಸ್ಟ್ ಪಾರ್ಟಿಕಲ್ಸ್ ಇದೆ. ಇದರ ನಡುವೆ ಪಟಾಕಿ ಹೊಡೆದರೆ 500ರವರೆಗೆ ಡಸ್ಟ್ ಪಾರ್ಟಿಕಲ್ಸ್ ಪ್ರಮಾಣ ಹೆಚ್ಚಳವಾಗಿದೆ. ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡು ಆಮ್ಲಜನಕ, ರಕ್ತ ಸರಬರಾಜಿಗೆ ತೊಂದರೆಯಾಗಲಿದೆ. ದೀಪಾವಳಿ ಸಮಯದಲ್ಲಿ ಬೆಂಗಳೂರಿನ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸಲೇಬೇಕಿದೆ. ಯಾಕಂದ್ರೆ ಈಗಾಗಲೇ ಬೆಂಗಳೂರಿಗೆ ಅಸ್ತಮಾ ಸಿಟಿ ಅನ್ನೋ ಹಣೆಪಟ್ಟಿ ಇದ್ದು, ಸಾರಿಗೆ ಮಾಲಿನ್ಯ, ಕಾರ್ಖಾನೆಗಳ ಹೊಗೆಯಿಂದ ಅಪಾಯ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ 70% ಮಂದಿ ಶ್ವಾಸಕೋಶ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಕೊರೋನಾ ಕೂಡ ಶ್ವಾಸಕೋಶದ ಮೇಲೆ ದಾಳಿ ಮಾಡ್ತಾ ಇದ್ದು, ಪಟಾಕಿ ಹಚ್ಚೋದು ಬೇಡವೇ ಬೇಡ ಅನ್ನೋದು ತಜ್ಞರ ಸಲಹೆ. ಬಿಎಸ್ ಯಡಿಯೂರಪ್ಪ ಸಿಎಂ ಸ್ಥಾನದಿಂದ ಬದಲಾದ್ರೂ ಅಚ್ಚರಿ ಇಲ್ಲ ಅಂತ ಹೇಳಿದ್ಯಾರು? ಕೆಎಸ್ ಅಧಿಕಾರಿ ಸುಧಾನ ಸಂಪತ್ತಿನ ಖಜಾನೆ ಮೈಸೂರಲ್ಲೂ ಇರೋದು ಹೇಗೆ? ಮಹಿಳೆಯರಿಗೆ ಅಶ್ಲೀಲ ಸಂದೇಶ ಕಳಿಸಿ ಲಾಕ್ಡೌನ್ ಆಗಿದ್ದು ಹೇಗೆ? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕೆಎಸ್ ಅಧಿಕಾರಿ ಡಾಕ್ಟರ್ ಬಿ ಸುಧಾ ಮನೆ ಮೇಲೆ ಎಸಿಬಿ ದಾಳಿ ನಡೆಸಿದ್ದು, ಮೈಸೂರಿನಲ್ಲಿರುವ ಡಾಕ್ಟರ್ ಬಿ ಸುಧಾ ಪರಿಚಯಸ್ಥರ ಮನೆಯಲ್ಲಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ನಗರದ ಶ್ರೀರಾಮ್ ಬಿಇಎಂಎಲ್ ಬಡಾವಣೆಯಲ್ಲಿರುವ ಮನೆಯಲ್ಲಿ ಎಸಿಬಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆಯಾದರೂ ಅಚ್ಚರಿ ಪಡಬೇಕಿಲ್ಲ ಅಂತ ಮಾಜಿ ಶಾಸಕ ಕೆಎನ್ ರಾಜಣ್ಣ ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದಂತಹ ರಾಜಣ್ಣ, ಬಿಜೆಪಿ ಪ್ರಮುಖ ನಾಯಕರೇ ನನಗೆ ಮಾಹಿತಿ ನೀಡಿದ್ದಾರೆ. ನನಗೆ ಮಾಹಿತಿ ನೀಡಿದವರ ಹೆಸರನ್ನು ಬಹಿರಂಗಪಡಿಸಲ್ಲ ಅನ್ನೋ ಮೂಲಕ ಸಿಎಂ ಬಿಎಸ್ವೈ ಬದಲಾವಣೆ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಈರುಳ್ಳಿ ಬೆಲೆ ಗಗನಕ್ಕೇರ್ತಾ ಇದ್ದಂತೆಯೇ ಡಿಮ್ಯಾಂಡ್ ಹೆಚ್ಚಾಗಿದ್ದು, 1.5 ಎಕರೆಯಲ್ಲಿದ್ದ ಈರುಳ್ಳಿ ಕಳ್ಳತನ ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮಾಚಿಕೆರೆ ಗ್ರಾಮದಲ್ಲಿ ರಾತ್ರೋರಾತ್ರಿ ಈರುಳ್ಳಿ ಕಿತ್ಕೊಂಡು ಕಳ್ಳರು ಹೋಗಿದ್ದಾರೆ. ಗ್ರಾಮದ ಕಲ್ಲನಗೌಡ ಎಂಬುವರಿಗೆ ಸೇರಿದ್ದ ಈರುಳ್ಳಿ ಕಳ್ಳತನವಾಗಿದ್ದು, ಬೆಳೆ ಕಳೆದುಕೊಂಡ ರೈತ ಕಂಗಾಲಾಗಿದ್ದಾರೆ. ಬಿಬಿಎಂಪಿ ಕುಡಿಯುವ ನೀರಿನ ಪೈಪ್ಲೈನ್ನಲ್ಲಿ ಡ್ರೈನೇಜ್ ನೀರು ಬಂದಿದ್ದು, ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಲಹಂಕದ ಕೋಗಿಲು ಬಳಿಯ ಪೂಜಮಂ ಲೇಔಟ್ನಲ್ಲಿ ಕಳೆದ 3 ದಿನಗಳಿಂದ ನಲ್ಲಿಗಳಲ್ಲಿ ಕೊಳಚೆ ನೀರು ಬರ್ತಾ ಇದೆ. ಹಲವು ಬಾರಿ ದೂರು ಕೊಟ್ಟರೂ ಕೂಡ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಕೊಳಚೆ ನೀರಿನಿಂದಾಗಿ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಜನರು ಪರದಾಡ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಮಹಿಳೆಯರಿಗೆ ಅಶ್ಲೀಲ ಸಂದೇಶ ಕಳಿಸ್ತಾ ಇದ್ದ ವ್ಯಕ್ತಿಯೊಬ್ಬನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಹೌಸಿಂಗ್ ಬೋರ್ಡ್ ಕಾಲೋನಿ ನಿವಾಸಿ ರಾಮಕೃಷ್ಣ ಎಂಬಾತ ಮಹಿಳೆಯರಿಗೆ ಅಶ್ಲೀಲ ಸಂದೇಶ ಕಳಿಸ್ತಾ ಇದ್ದ. ಸದ್ಯ ಆರೋಪಿಯಿಂದ ಅಶ್ಲೀಲ ಸಂದೇಶಗಳಿದ್ದ ಮೊಬೈಲ್ ಅನ್ನ ಚಳ್ಳಕೆರೆ ಠಾಣಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೇಸ್ ಕೂಡ ದಾಖಲಿಸಿದ್ದಾರೆ.
ಕೋಲಾರ ನಗರದಲ್ಲಿ ಬೆಳ್ಳಂಬೆಳಗ್ಗೆ ಡಿಸಿ ರೌಂಡ್ಸ್ ಹಾಕಿದ್ದಾರೆ. ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ಅಂಗಡಿಗಳ ಮುಂದಿನ ಸ್ವಚ್ಛತೆ ಕಾಪಾಡದ ಮಾಲೀಕರಿಗೆ ಡಿಸಿ ಸತ್ಯಭಾಮ ಆವಾಸ್ ಹಾಕಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂಗಡಿಗಳ ಮುಂದೆ ಕಸವಿದ್ರೆ 10,000 ರೂಪಾಯಿ ದಂಡ ವಿಧಿಸಿ ಅಂತ ನಗರಸಭಾ ಸಿಬ್ಬಂದಿಗೆ ಸೂಚಿಸಿದ್ದಾರೆ. ಡಿಸಿಗೆ ನಗರಸಭೆ ಆಯುಕ್ತ ಶ್ರೀಕಾಂತ್ ಮತ್ತು ಸಿಬ್ಬಂದಿ ಸಾಥ್ ನೀಡಿದರು. ಮಂಗಳೂರಿನ ಬಜ್ಪೇಟ್ ಠಾಣೆಯ ಮಹಿಳಾ ಸಿಬ್ಬಂದಿ ವಿರುದ್ಧ ಯುವತಿಯೊಬ್ಬಳ ಪೋಷಕರು ದೂರು ಕೊಟ್ಟಿದ್ದಾರೆ. ಅಪ್ರಾಪ್ತೆ ಯುವತಿಗೆ ಯುವಕನೊಬ್ಬ ಲವ್ ಮಾಡುವಂತೆ ಪೀಡಿಸ್ತಾ ಇದ್ದ ಎನ್ನಲಾಗಿದೆ. ಆಗ ಅಪ್ರಾಪ್ತೆ ಪೋಷಕರ ಜೊತೆ ದೂರು ನೀಡಲು ತೆರಳಿದಾಗ ಮಹಿಳಾ ಪೇದೆ ಲಾಠಿಯಲ್ಲಿ ಥಳಿಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಠಾಣೆಯ ಮಹಿಳಾ ಪೇದೆ ವಿರುದ್ಧ ಪೋಷಕರು ದೂರು ದಾಖಲಿಸಿದ್ದಾರೆ. ಆಸ್ತಿ ವಿವಾದದಿಂದಾಗಿ 6 ತಿಂಗಳಿನಿಂದ ದೇವಸ್ಥಾನಕ್ಕೆ ಬೀಗ ಬಿದ್ದಿದ್ದು ಬೇರೆ ಪೂಜಾರಿಯಿಂದ ಪೂಜೆ ಆರಂಭಿಸಲು ಜಿಲ್ಲಾಡಳಿತ ಮುಂದಾಗಿದೆ. ಆದರೆ ಇದಕ್ಕೆ ಹಳೆ ಪೂಜಾರಿ ಕುಟುಂಬ ವಿರೋಧ ವ್ಯಕ್ತಪಡಿಸಿದೆ. ದೇವಸ್ಥಾನದ ಎದುರು ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ದಾವಣಗೆರೆ ನಗರದ ಪಿಪಿ ರಸ್ತೆ ಬಳಿ ಇರುವಂತಹ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಬೇರೆ ಪೂಜಾರಿಗಳಿಂದ ಪೂಜೆ ಬೇಡ ಎಂದು ಹಳೆ ಪೂಜಾರಿಗಳು ಆಗ್ರಹಿಸಿದ್ದಾರೆ. ಈ ಬಾರಿ ಹುಟ್ಟುಹಬ್ಬವನ್ನ ಕಂಬಿ ಹಿಂದೆಯೇ ಆಚರಿಸಿಕೊಳ್ಳುವಂತಾಯಿತು ಮಾಜಿ ಮಿನಿಸ್ಟರ್ ಯೋಗೇಶ್ ಹತ್ಯೆಗೂ ಮುನ್ನ ಬೆಂಗಳೂರಿನಲ್ಲಿ ಸ್ಕೆಚ್ ಹಾಕಿದ್ದು ಹೇಗೆ? ಒಂದು ದಿನ ಹಂಪಿ ಉತ್ಸವದಿಂದಾಗಿ ಏನೆಲ್ಲ ರಗಳೆ ಸೃಷ್ಟಿಯಾಗಿದೆ ಗೊತ್ತಾ? ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮಾಜಿ ಸಚಿವ ವಿನಯ್ ಕುಲಕರ್ಣಿಯನ್ನ ಮತ್ತೆ ಸಿಬಿಐ ಕಸ್ಟಡಿಗೆ ಪಡೆಯಲಾಗಿದೆ. ವಿನಯ್ ಕಸ್ಟಡಿಗೆ ಪಡೆದ ಬಳಿಕ ಹುಬ್ಬಳ್ಳಿಗೆ ಸಿಬಿಐ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಅರ್ಧ ಗಂಟೆಗಳ ಕಾಲ ಕಸ್ಟಡಿ ಪ್ರಕ್ರಿಯೆ ನಡೆಸಿದಂತಹ ಜೈಲು ಸಿಬ್ಬಂದಿ ವಿನಯ್ ಕುಲಕರ್ಣಿಗೆ ಬರ್ತ್ಡೇ ವಿಶ್ ಮಾಡಿದ ಬಳಿಕ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. 3 ದಿನ ವಿನಯ್ ಕುಲಕರ್ಣಿನ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಈ ಬಾರಿ ಹುಟ್ಟುಹಬ್ಬ ಕರಾಳತೆ ತಂದೊಡ್ಡಿದೆ. ಆದರೂ ಕುಟುಂಬಸ್ಥರ ಭೇಟಿಗೆ ಸಿಬಿಐ ಅಧಿಕಾರಿಗಳು ಅವಕಾಶ ನೀಡಿದ್ದಾರೆ. ಹೀಗಾಗಿ ಮಧ್ಯಾಹ್ನ 3:30ಕ್ಕೆ ಕುಟುಂಬಸ್ಥರ ಭೇಟಿಗೆ ಟೈಮ್ ಫಿಕ್ಸ್ ಮಾಡಲಾಗಿದೆ. ಸದ್ಯ ಯೋಗೇಶ್ ಗೌಡ ಕೊಲೆ ಸಂಬಂಧ ಹುಬ್ಬಳ್ಳಿಯಲ್ಲಿ ಸಿಬಿಐ ಅಧಿಕಾರಿಗಳಿಂದ ವಿಚಾರಣೆ ನಡೆದಿದೆ. ಯೋಗೇಶ್ ಗೌಡ ಹತ್ಯೆಗೂ ಮೊದಲೇ ಆರೋಪಿಗಳು ಪ್ಲಾನ್ ರೂಪಿಸಿದ್ರಂತೆ ಅನ್ನೋದು ವಿಚಾರಣೆ ವೇಳೆ ಬಯಲಾಗಿದೆ. ಹತ್ಯೆ ಬಳಿಕ ಬೆಂಗಳೂರಿಗೆ ಬಂದಿದ್ದಂತಹ 8ರಿಂದ 14ನೇ ಆರೋಪಿಗಳು ಬೆಂಗಳೂರಿನಿಂದ ದಾಂಡೇಲಿಯ ರೆಸಾರ್ಟ್ಗೆ ಕಳುಹಿಸಲು ವ್ಯವಸ್ಥೆ ಮಾಡಲಾಗಿತ್ತಂತೆ. ಜೂನ್ 7, 2016ರಂದು ಹಾರ್ನ್ಬಿಲ್ ರೆಸಾರ್ಟ್ಗೆ ಕಳಿಸಿದ್ರು. ಹಾರ್ನ್ಬಿಲ್ ರೆಸಾರ್ಟ್ನಲ್ಲಿದ್ದುಕೊಂಡು ಹತ್ಯೆಗೆ ಸ್ಕೆಚ್ ಹಾಕಿದ್ರಂತೆ. ಬೆಂಗಳೂರಿನ ಮೌರ್ಯ ಹೋಟೆಲ್ನಲ್ಲಿ ಕೊಠಡಿ ಬುಕ್ ಮಾಡಿದ ಆರೋಪಿಗಳು ಯೋಗೇಶ್ ಗೌಡ ಹತ್ಯೆಗೆ ಸಂಚು ರೂಪಿಸಿದ್ರಂತೆ. 8/6/2016ರಿಂದ 20/6/2016ರವರೆಗೆ ಮೌರ್ಯ ಹೋಟೆಲ್ನ ರೂಮ್ ನಂಬರ್ 555ರನ್ನ ಬುಕ್ ಮಾಡಿದ್ರು. ಆರೋಪಿಗಳು ತಂಗಲು ಕುಲಕರ್ಣಿ ರೂಮ್ ಬುಕ್ ಮಾಡಿದ್ದು ಕೊಲೆ ಬಳಿಕ ಬಸವರಾಜ ಮುತ್ತಗಿ ಟೀಮ್ನಿಂದ ವಿನಯ್ ಭೇಟಿಯಾಗಿತ್ತಂತೆ. ಜೂನ್ 16ರಂದು ಬಸವರಾಜ ಮುತ್ತಗಿ ಟೀಮ್ ಸದಾಶಿವನಗರದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿತ್ತು. ಬಳಿಕವಷ್ಟೇ ಶರಣಾಗತಿಗೆ ಪ್ಲಾನ್ ಮಾಡಿದ್ರು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಅಂಡರ್ಪಾಸ್ ರಸ್ತೆ ನಿರ್ಮಾಣಕ್ಕೆ ಆಗ್ರಹಿಸಿ ನಡೀತಾ ಇರುವಂತಹ ಉಪವಾಸ ಸತ್ಯಾಗ್ರಹ 5ನೇ ದಿನಕ್ಕೆ ಕಾಲಿಟ್ಟಿದೆ. ವಿಜಯಪುರ ಸೋಲಾಪುರ ಸಂಪರ್ಕ ಕಲ್ಪಿಸುವ NH 50ರಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಚತುಷ್ಪಥ ಹೆದ್ದಾರಿಯಿಂದ ಝಳಕಿ ಗ್ರಾಮದ 2 ಬದಿಯಲ್ಲಿ ಜನರಿಗೆ ತೊಂದರೆಯಾಗ್ತಾ ಇದೆ. ಹೀಗಾಗಿ ಅಂಡರ್ಪಾಸ್ ರಸ್ತೆ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಇಂಡಿ ತಾಲೂಕಿನ ಝಳಕಿ ಗ್ರಾಮದಲ್ಲಿ ಸರತಿ ಉಪವಾಸ ಸತ್ಯಾಗ್ರಹ ನಡೆಸಲಾಗುತ್ತಿದೆ. ಹಂಪಿ ಉತ್ಸವವನ್ನ ಕೇವಲ 1 ದಿನಕ್ಕೆ ಸೀಮಿತಗೊಳಿಸಿದ್ದಕ್ಕೆ ಸರ್ಕಾರದ ನಿರ್ಧಾರದ ವಿರುದ್ಧ ಕಲಾವಿದರು ಗರಂ ಆಗಿದ್ದಾರೆ. ವೇದಿಕೆ ಕಾರ್ಯಕ್ರಮ ಮಾಡದಿರುವುದಕ್ಕೆ ಕಲಾವಿದರು ಆಕ್ರೋಶ ಹೊರಹಾಕಿದ್ದಾರೆ. ಕಲಾವಿದರ ಸಭೆ ಕರೆಯದೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅಂತ ರಾಜ್ಯ ಸರ್ಕಾರ ಬಳ್ಳಾರಿ ಜಿಲ್ಲಾಡಳಿತದ ವಿರುದ್ಧ ಕಿಡಿಕಾರಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚಿಸಲು ಕಲಾವಿದರು ಸಭೆ ಕರೆದಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಪಟ್ಟಣದ ದೇವರಗುಡ್ಡ ರಸ್ತೆಯ ರೈಲ್ವೆ ಅಂಡರ್ಪಾಸ್ನಲ್ಲಿ ಮಳೆ ನೀರು ನಿಂತಿದೆ. ಇದರಿಂದ ವಾಹನ ಸವಾರರು ಪರದಾಡುವ ಸ್ಥಿತಿ ಎದುರಾಗಿದೆ. ಪ್ರತಿ ಸಲ ಮಳೆ ಬಂದಾಗ ನೀರು ನಿಲ್ಲುವುದರಿಂದ ಜನ ಮತ್ತು ಸವಾರರು ಸಮಸ್ಯೆ ಅನುಭವಿಸುವಂತಾಗಿದೆ. ಹೀಗಾಗಿ ರೈಲ್ವೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಅಂಡರ್ಪಾಸ್ನಲ್ಲಿ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬಿಹಾರದಲ್ಲಿ ಕೊನೆ ಹಂತದ ಎಲೆಕ್ಷನ್ ಅಖಾಡದಲ್ಲಿ ಮತದಾನ ಹೇಗಿದೆ? ಕೊರೋನಾ ಮಧ್ಯೆಯೂ ಬಿಹಾರದಲ್ಲಿ ವೋಟಿಂಗ್ ನಡೆದಿದ್ದು ಹೇಗೆ? ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿರೋ ಬೈಡನ್ಗೆ ಟ್ರಂಪ್ ಟಾಂಗ್ ಕೊಟ್ಟಿದ್ದು ಹೇಗೆ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಬಿಹಾರ ವಿಧಾನಸಭೆಯ 3ನೇ ಮತ್ತು ಕೊನೆಯ ಹಂತದ ಮತದಾನ ಇಂದು ನಡೀತಾ ಇದೆ. 78 ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಗೆ ಆರಂಭವಾದ ಮತದಾನ ಮುಜಾಫರ್ಪುರ್ ಸೇರಿದಂತೆ ಹಲವೆಡೆ ನಡೀತಾ ಇದ್ದು ಮತಗಟ್ಟೆಗಳಲ್ಲಿ ಕೊರೋನಾ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಮತದಾನ ಮಾಡಲಾಗ್ತಾ ಇದೆ. ಜೆಡಿಯು ಸಂಸದ ಬೈದ್ಯನಾಥ್ ಮಹೋತಾ ನಿಧನದಿಂದ ತೆರವಾಗಿರತಕ್ಕಂಥ ವಾಲ್ಮೀಕಿ ನಗರ ಸಂಸದ ಕ್ಷೇತ್ರಕ್ಕೂ ಬೈ ಎಲೆಕ್ಷನ್ ನಡೀತಿದೆ.
ಬಿಹಾರ ಚುನಾವಣೆಯಲ್ಲಿ ಗೆಲ್ಲುವುದು ಬಿಜೆಪಿಗೆ ದೊಡ್ಡ ಸವಾಲಾಗಿದೆ. ಹೀಗಾಗಿ ಕೊನೆ ಹಂತದ ಚುನಾವಣೆ ಇಂದು ನಡೀತಾ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ. ಟ್ವೀಟ್ ಮೂಲಕ ಮನವಿ ಮಾಡಿರುವಂತಹ ಮೋದಿ ಕೊರೋನಾ ಮುಂಜಾಗ್ರತೆಯಿಂದ ಮತಗಟ್ಟೆಗಳಿಗೆ ತೆರಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡುವಂತೆ ಮನವಿ ಮಾಡಿದ್ದಾರೆ. ಕೊರೋನಾ ಸೋಂಕಿನ ಭೀತಿಯ ಮಧ್ಯೆಯೂ ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ. ಕಿಶನ್ಗಂಜ್ನಲ್ಲಿ 195 ಮತ್ತು 196 ಮತಗಟ್ಟೆಯಲ್ಲಿ ಮತದಾರರಿಗೆ ದೈಹಿಕ ಅಂತರ ಕಾಪಾಡಿಕೊಂಡು ವೋಟ್ ಮಾಡಲು ವ್ಯವಸ್ಥೆ ಮಾಡಲಾಗಿತ್ತು. ಬೂತ್ನಲ್ಲಿ ಅಂತರಕ್ಕಾಗಿ ಸರ್ಕಲ್ ಹಾಕಲಾಗಿದ್ದು ಮತದಾರರು ದೂರದಲ್ಲೇ ನಿಂತೆ ಒಬ್ಬರಾದ ಮೇಲೆ ಒಬ್ಬರು ತಮ್ಮ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿ ದಿನೇ ದಿನೇ ಮಾಲಿನ್ಯದ ರಾಜಧಾನಿಯಾಗ್ತಾ ಇದೆ. ದೆಹಲಿಯ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕೃಷಿ ತ್ಯಾಜ್ಯಗಳನ್ನು ಸುಟ್ಟು ಭಸ್ಮ ಮಾಡ್ತಾ ಇರುವುದು ದೆಹಲಿಗೆ ಕಂಟಕವಾಗ್ತಾ ಇದೆ. ಕಾಶ್ಮೀರ್ ಗೇಟ್ ಮತ್ತು ಮುಖರ್ಜಿ ನಗರ ಪ್ರದೇಶದಲ್ಲಿ ವಾಯು ಮಾಲಿನ್ಯದಿಂದಾಗಿ ವಾತಾವರಣ ಮಬ್ಬಿನಂತಾಗಿದ್ದು ಮುಂಜಾನೆ ಅಸ್ಪಷ್ಟವಾಗಿತ್ತು. ಆಂಧ್ರಪ್ರದೇಶದ ನೆಲ್ಲೂರ ಜಿಲ್ಲಾ ಶ್ರೀಹರಿಕೋಟದ ಬಾಹ್ಯಾಕಾಶ ಅಧ್ಯಯನ ಕೇಂದ್ರದಿಂದ ಇಂದು ಪಿಎಸ್ಎಲ್ವಿ C-49 ಉಡಾವಣೆಯಾಗಲಿದೆ. ಮೊದಲ ಲಾಂಚ್ ಪ್ಯಾಡ್ನಿಂದ ಇಂದು ಮಧ್ಯಾಹ್ನ 3 ಗಂಟೆ 2 ನಿಮಿಷಕ್ಕೆ ಉಡಾವಣೆಯಾಗಲಿದ್ದು ಭೂವೀಕ್ಷಣೆ ಉಪಗ್ರಹವಾಗಿದೆ. ಸ್ವದೇಶಿ ಉಪಗ್ರಹ EOS-1 ಜೊತೆಗೆ 9 ವಿದೇಶಿ ನ್ಯಾನೋ ಉಪಗ್ರಹಗಳನ್ನು ಪಿಎಸ್ಎಲ್ವಿ ಕಕ್ಷೆಗೆ ಕಳುಹಿಸಲಾಗುತ್ತದೆ. ದಲಿತರು ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರ್ಲಕ್ಷ್ಯವನ್ನು ವಿರೋಧಿಸಿ ಕಾಂಗ್ರೆಸ್ನಿಂದ ಪ್ರತಿಭಟಿಸಲಾಯಿತು. ಹೈದರಾಬಾದ್ನ ಇಂದಿರಾ ಪಾರ್ಕ್ ಬಳಿ ಕಾಂಗ್ರೆಸ್ ನಾಯಕರಾದ ಟಿಪಿಸಿಸಿ ಅಧ್ಯಕ್ಷ ಉತ್ತಮ್ ಕುಮಾರ್ ರೆಡ್ಡಿ, ಎಐಸಿಸಿ ಕಾರ್ಯದರ್ಶಿ ಸಂಪತ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಭಾರತದಲ್ಲಿ ಕೊರೋನಾ ವೈರಸ್ ಅಟ್ಟಹಾಸ ಮುಂದುವರೆದಿದ್ದು ದೇಶದಲ್ಲಿ ಸೋಂಕಿತರ ಸಂಖ್ಯೆ 84,62,81ಕ್ಕೆ ಏರಿಕೆಯಾಗಿದೆ. ಕೇವಲ 24 ಗಂಟೆಗಳ ಅವಧಿಯಲ್ಲಿ 50,357 ಜನರಿಗೆ ವೈರಸ್ ಅಟ್ಯಾಕ್ ಆಗಿದ್ದು ಒಂದೇ ದಿನ 577 ಜನರು ಜೀವ ಕಳೆದುಕೊಂಡಿದ್ದಾರೆ. ದೇಶದಲ್ಲಿ ಸೋಂಕಿಗೆ ಒಟ್ಟು 1,25,562 ಜನ ಬಲಿಯಾಗಿದ್ದಾರೆ. ದೇಶದಲ್ಲೀಗ 5,16,632 ಸಕ್ರಿಯ ಪ್ರಕರಣಗಳಿವೆ. ಪಾಕ್ಗೆ ಮಣ್ಣು ಮುಕ್ಕಿಸಿದ್ದ ಜಿಂಬಾಬ್ವೆ T20ಯಲ್ಲೂ ಕಮಾಲ್ ಮಾಡುತ್ತಾ ಜೂನಿಯರ್ ಯಶ್ ಬರ್ತ್ಡೇ ಸಂಭ್ರಮ ಹೇಗಿದೆ? ಕಮಲ್ ಹಾಸನ್ಗೆ ಕಿಚ್ಚ ಸುದೀಪ್ ವಿಶ್ ಮಾಡಿದ್ದು ಹೇಗೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಇತ್ತೀಚೆಗೆ ತಾನೇ ಇಂಗ್ಲೆಂಡ್ನ ಕೌಂಟಿ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದ ದಕ್ಷಿಣ ಆಫ್ರಿಕಾ ಮಾಜಿ ಆಟಗಾರ ಮೊರ್ನೆ ಮೊರ್ಕೆಲ್ BBL ಟೂರ್ನಿ ಆಡಲು ಸಹಿ ಹಾಕಿದ್ದಾರೆ. ಸದ್ಯ ಆಸ್ಟ್ರೇಲಿಯಾ ಪ್ರಜೆಯಾಗಿರುವಂತಹ ಮೊರ್ಕೆಲ್ ಬ್ರಿಸ್ಬೇನ್ ಹೀಟ್ ಪರ ಆಡಲಿದ್ದಾರೆ. ಕೋವಿಡ್ ಬಯೋಬಬಲ್ ನಿಯಮದಿಂದ ಆಟಗಾರರಿಗೆ ಮಾನಸಿಕವಾಗಿ ಪರಿಣಾಮ ಬೀರುತ್ತೆ ಎಂದು ಟೀಂ ಇಂಡಿಯಾ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ಐಪಿಎಲ್ನಲ್ಲಿ ಬರುವಂತಹ ಬಬಲ್ ಸಮಯವನ್ನು ಆನಂದಿಸುತ್ತೇವೆ, ಮತ್ತೆ ಪುನರಾವರ್ತನೆ ಆದರೆ ಕಷ್ಟವಾಗುತ್ತೆ ಎಂದು ಕೊಹ್ಲಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ T20 ಸರಣಿಗೆ ದಕ್ಷಿಣ ಆಫ್ರಿಕಾದ 24 ಆಟಗಾರರ ತಂಡವನ್ನು ಪ್ರಕಟಿಸಲಾಗಿದೆ. ಫ್ಲಾಪ್ ಡ್ಯುಪ್ಲೆಸಿಸ್ ಹಾಗೂ ಕಗಿಸೋ ರಬಾಡ ತಂಡಕ್ಕೆ ವಾಪಸ್ಸಾಗಿದ್ದು ಐಪಿಎಲ್ನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿರೋ ಎನ್ರಿಕ್ ನೋಟಿಯೆಗೆ ತಂಡದಲ್ಲಿ ಚಾನ್ಸ್ ಪಡೆದುಕೊಂಡಿದ್ದಾರೆ. ರಿಷಬ್ ಪಂತ್ ಯಾವುದೇ ಕಾರಣಕ್ಕೂ ಮತ್ತೊಬ್ಬ ಮಹೇಂದ್ರ ಸಿಂಗ್ ಧೋನಿ ಆಗೋದಿಲ್ಲ. ಪಂತ್ನ ಧೋನಿಗೆ ಹೋಲಿಸುವುದನ್ನು ನಿಲ್ಲಿಸಿ. ಧೋನಿಯಂತೆ ಬ್ಯಾಟಿಂಗ್ ಮಾಡೋ ಮತ್ತು ಕೀಪಿಂಗ್ ಮಾಡೋ ವಿಚಾರದಲ್ಲಿ ಪಂತ್ ಇನ್ನೂ ಕಲಿಯಬೇಕಾದದ್ದು ಬೇಕಾದಷ್ಟಿದೆ ಎಂದು ಟೀಂ ಇಂಡಿಯಾ ಮಾಜಿ ಕ್ರಿಕೆಟಿಗ ಗಂಭೀರ್ ಹೇಳಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಪುತ್ರ ಯಥರ್ವ್ ಸದ್ಯ ಹುಟ್ಟುಹಬ್ಬದ ಮೂಲಕ ಸದ್ದು ಮಾಡುತ್ತಿದ್ದಾನೆ. ಮಗನಿಗೆ 1 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಗೋವಾದಲ್ಲಿ ಭರ್ಜರಿ ಸೆಲೆಬ್ರೇಷನ್ ಮಾಡಲಾಗಿದೆ. ಅಕ್ಟೋಬರ್ 31 ನಡೆದಂತಹ ಬರ್ತ್ಡೇ ಸಂಭ್ರಮದ ವಿಡಿಯೋವನ್ನ ಸ್ಟಾರ್ ದಂಪತಿ ಇದೀಗ ಹಂಚಿಕೊಂಡಿದ್ದು ವಿಡಿಯೋ ವೈರಲ್ ಇದೆ. ಪೊಗರು ಸಿನಿಮಾದ ಕರಾಬೋ ಹಾಡಿನ ಮೂಲಕ ನಟ ಚಂದನ್ ಶೆಟ್ಟಿ ಹೊಸ ದಾಖಲೆ ಬರೆಸಿದ್ದಾರೆ. ಇದೀಗ ಪೊಗರು ಸಿನಿಮಾದ ನಂತರ ಮತ್ತೆ ಧ್ರುವನೊಂದಿಗೆ ಸಿನಿಮಾ ಮಾಡ್ತಿದ್ದಾರೆ. ಧ್ರುವ ಮತ್ತು ನಂದಕಿಶೋರ್ ಕಾಂಬಿನೇಷನ್ನ ದುಬಾರಿ ಚಿತ್ರಕ್ಕೂ ಚಂದನ್ ಶೆಟ್ಟಿ ಸಂಗೀತ ನೀಡಿದ್ದಾರೆ. ಸೌತ್ ಸ್ಟಾರ್ ನಟ ಕಮಲ್ ಹಾಸನ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಸಿನಿಮಾ ರಂಗ ಮತ್ತು ಅಭಿಮಾನಿ ಬಳಗದಿಂದ ಕಮಲ್ ಹಾಸನ್ಗೆ ಶುಭಾಶಯದ ಮಹಾಪೂರವೇ ಹರಿದು ಬರ್ತಾ ಇದೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಕೂಡ ಕಮಲ್ ಹಾಸನ್ಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಹುಟ್ಟುಹಬ್ಬದ ಶುಭಾಶಯಗಳು ಕಮಲ್ ಸರ್ ಅಂತ ಬರೆದಿದ್ದಾರೆ. ನಿರ್ದೇಶಕ ಪ್ರೇಮ್ ಸದ್ಯ ಏಕಲವ್ಯ ಶೂಟಿಂಗ್ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಈ ಚಿತ್ರದ ರೊಮ್ಯಾಂಟಿಕ್ ಹಾಡಿನ ಚಿತ್ರೀಕರಣಕ್ಕಾಗಿ ಪ್ರೇಮ್ ದೇಶ ಸುತ್ತಿದ್ದಾರೆ. ಕಾಶ್ಮೀರ, ಗುಜರಾತ್, ರಾಜಸ್ಥಾನ ಸೇರಿದಂತೆ ಹಲವೆಡೆ ಭೇಟಿ ನೀಡಿದ್ದು ಈ ವಿಚಾರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ.